ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಮತ್ತು ಪಿಂಚಣಿ ಹಣ ನಿಮ್ಮ ಅಕೌಂಟ್ಗಳಿಗೆ ಸರಿಯಾಗಿ ಜಮಾ ಆಗ್ತಾ ಹೋಗಬೇಕು. ಮತ್ತೆ ಈಗಾಗಲೇ ವೆರಿಫಿಕೇಶನ್ ಆಗ್ತಾ ಇದೆಲ್ಲ ಗೃಹಲಕ್ಷ್ಮಿಯಲ್ಲಿ, ಅದು ಕೂಡ ಕಂಟಿನ್ಯೂ ಆಗಿ ಇನ್ಮೇಲಿಂದ ದುಡ್ಡು ಬರಬೇಕು. ಮತ್ತು ಪಿಂಚಣಿಯಲ್ಲಿಯೂ ಕೂಡ ಈಗಾಗಲೇ ಕೆಲವೊಂದಿಷ್ಟು ಕಂತುಗಳು ಬರೋದು, ಕೆಲವೊಂದಿಷ್ಟು ಕಂತುಗಳು ಪೆಂಡಿಂಗ್ ಉಳಿಸೋದು. ಅಂದ್ರೆ 1 ತಿಂಗಳ ಹಣ ಬರುತ್ತೆ, 2 ತಿಂಗಳ ಹಣ ಪೆಂಡಿಂಗ್ ಉಳಿಯಲಾಗುತ್ತೆ. ಈ ರೀತಿ ಆಗ್ತಾ ಇರುವಂತಹ ಕಾರಣಕ್ಕಾಗಿ ನಿಮ್ಮ ವೋಟರ್ ಐಡಿಯು ಕೂಡ ಇಲ್ಲಿ ಅವಶ್ಯಕತೆ ಬಿದ್ದಿದೆ. ನಿಮ್ಮ ವೋಟರ್ ಐಡಿ ಎಷ್ಟು ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ ಅಂದ್ರೆ ಈಗ ಆಧಾರ್ ಕಾರ್ಡ್ ಲೆವೆಲ್ಗೆ ಏರ್ಬಿಟ್ಟಿದೆ ಅಂತ ಹೇಳಬಹುದು. ಈಗ ಚುನಾವಣೆ ಆಯೋಗ SIR ಪ್ರಕ್ರಿಯೆ ಆರಂಭ ಮಾಡಿಬಿಟ್ಟಿದೆ ಅಲ್ಲ, ಈ ವೋಟರ್ ಐಡಿಯ ಡಿಮಾಂಡ್ ಹೆಚ್ಚಾಗ್ಬಿಟ್ಟಿದೆ. ಜೊತೆಗೆ ಈ ಎಲ್ಲ ಯೋಜನೆಗಳಿಗೂ ಕೂಡ ವೋಟರ್ ಐಡಿ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ ಕೂಡ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಬನ್ನಿ, ಇಲ್ಲಿ ಹಳೆಯ ವೋಟರ್ ಐಡಿಗಳು ಇದ್ದಿದ್ದೆ ಆದ್ರೆ ನೀವು ಅದನ್ನ ಲಿಂಕ್ ಮಾಡಿಸೋ ಹಾಗಿಲ್ಲ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿರ್ತಕ್ಕಂತಹ ವೋಟರ್ ಐಡಿಯನ್ನ ನೀವು ಲಿಂಕ್ ಮಾಡಿಸ್ಬೇಕಾಗತ್ತೆ. ಇದ್ರ ಬಗ್ಗೆ ಕುರಿತಂತೆ ಸಂಪೂರ್ಣ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ತೀರಾ ಇಂಪಾರ್ಟೆಂಟ್ ಮಾಹಿತಿ. ನಿಮಗೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ 20 ರಿಂದ 30 ಸಾವಿರ ಆದ್ರೂ ಕನಿಷ್ಠ ಜಮಾ ಆಗತ್ತೆ. ಆ ಎಲ್ಲ ಕಂತುಗಳು ಕೂಡ ನಿಮ್ಮ ಅಕೌಂಟ್ಗಳು ಬರ್ಬೇಕಂದ್ರೆ ಈ ಕೆಲಸ ಮಾಡೋದು ಕಡ್ಡಾಯ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ವಿಡಿಯೋನ ನೋಡ್ಬಿಟ್ಟು ಹೋಗ್ಬಿಡ್ತೀರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಮೋಟಿವೇಶನ್ ಸಿಕ್ಕು ಇನ್ನೂ ಹೆಚ್ಚುವರಿ ಇನ್ಫಾರ್ಮೇಶನ್ ಅನ್ನ ನಿಮಗೆ ತಲುಪಿಸುವಂತಹ ಕೆಲಸ ಮಾಡ್ತೀವಿ. ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಮತ್ತು ಪಿಂಚಣಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸ್ತಾ ಇದ್ರಿ. ಈಗ ಸದ್ಯಕ್ಕೆ ಪಿಂಚಣಿಗೆ ಇನ್ನೂ ಕೂಡ ಕರೆದಿಲ್ಲ, ಮಾತ್ರ ವೆರಿಫಿಕೇಶನ್ ನಡೀತಾ ಇದೆ. ಅಲ್ಲಿಯೂ ಕೂಡ ವೆರಿಫಿಕೇಶನ್ ನಡೀತಾ ಇದೆ. ಪಿಂಚಣಿಯಲ್ಲಿ ಮೃತಪಟ್ಟವರ ಅಕೌಂಟ್ಗಳಿಗೆ ಕೂಡ ದುಡ್ಡು ಸಾಕಷ್ಟು ಹೋಗಿದೆ. ಅಲ್ಲಿಗೂ ಕೂಡ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿ ಸಲ್ಲಿಸೋರಿದ್ದಾರೆ. ಹೀಗೆ ನಾನಾ ರೀತಿಯ ಒಂದು ರೀತಿಯಿಂದ ಸರ್ಕಾರದಿಂದ ಒಂದು ದುಡ್ಡನ್ನ ತೆಗೆದುಕೊಂಡು ನಷ್ಟವನ್ನ ಸರ್ಕಾರ ಅನುಭವಿಸಿದೆ. ಹೀಗಾಗಿ ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ವೆರಿಫಿಕೇಶನ್ ಆಗತ್ತೆ. ಅದಕ್ಕಾಗಿ ಈಗ ಹೊಸದಾಗಿ ಅರ್ಜಿಯನ್ನ ಗೃಹಲಕ್ಷ್ಮಿಯಲ್ಲಿ ಕರೆದ್ರು. ಮೊದಲಿಗೆ ಏನ್ ಹೇಳಿದ್ರಪ್ಪ ಅಂದ್ರೆ, ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ ತೆಗೆದುಕೊಳ್ಳಿ, ಅವುಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕೊಡಿ ಅಂತ ಹೇಳಿದ್ರು. ಅದನ್ನು ಕೂಡ ನೀವು ಮಾಡಿದ್ರಿ. ಜೊತೆಗೆ ಈಗ ಹೊಸದಾಗಿ ರೂಲ್ಸ್ ಅನ್ನ ತಂದ್ಬಿಟ್ಟು ಅಂಗನವಾಡಿ ಕೇಂದ್ರಗಳಲ್ಲಿ ನೀವು ಈ ವೋಟರ್ ಐಡಿ, ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಹೊಸದಾಗಿ ರೇಷನ್ ಕಾರ್ಡ್ ಜೊತೆಗೇನೆ ಆಧಾರ್ ಕಾರ್ಡ್ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಜೊತೆಗೇನೆ ಇನ್ನೊಂದು ಡಾಕ್ಯುಮೆಂಟ್ಸ್, ಅದು ವೋಟರ್ ಐಡಿ. ಈ ವೋಟರ್ ಐಡಿಯನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹೌದು ಸ್ನೇಹಿತರೆ, ಇದು ವೋಟರ್ ಐಡಿ ಕೊಟ್ರೆ ಮಾತ್ರ ನಿಮಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಆಗತ್ತೆ. ವೋಟರ್ ಐಡಿ ನೀವು ಕೊಡ್ಲಿಲ್ಲ ಅಂದ್ರೆ ನಾವು ಅರ್ಜಿ ಸಲ್ಲಿಸ್ಕೊಡೋದಿಲ್ಲ ಅಂತ ಕಡ್ಡಾಯವಾಗಿ ಇಲ್ಲಿ ಸರ್ಕಾರ ತಿಳಿಸಲಾಗಿದೆ. ಕಂಪಲ್ಸರಿ ಗೃಹಲಕ್ಷ್ಮಿಯರದು ಅಂದ್ರೆ ಮನೆಯ ಮುಖ್ಯಸ್ಥಿಯರದು ಈ ವೋಟರ್ ಐಡಿ ಇರಲೇಬೇಕು. ಬಹಳಷ್ಟು ಜನ ಇದ್ದಾರೆ ವೋಟರ್ ಐಡಿಯನ್ನೇ ಮಾಡಿಸಿಲ್ಲ. ಇನ್ನು ಬಹಳಷ್ಟು ಜನ ಹಳೆಯ ವೋಟರ್ ಐಡಿಯನ್ನ ಕೊಡೋ ಹಾಗಿಲ್ಲ. ಈಗ SIR ಪ್ರಕ್ರಿಯೆ ನಡೀತಾ ಇದೆ. ಆ SIR ಪ್ರಕ್ರಿಯೆಯಲ್ಲಿ ನೀವು ಫಾರ್ಮ್ ಅನ್ನ ತುಂಬಿದೀರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ. ಆ ಫಾರ್ಮ್ ಅನ್ನು ಕೂಡ ನೀವು ತುಂಬಬೇಕು. ನಿಮ್ಮ ಹೆಸರು, ವಿಳಾಸ, ನಿಮ್ಮ ಗಂಡನ ಹೆಸರು, ಅದರ ಜೊತೆಗೆ ನಿಮ್ಮ ಫೋಟೋ ಕೂಡ ಬೇಕು. ಈ ರೀತಿ ನಿಮ್ಮ ಒಂದು ಹೆಸರುಗಳನ್ನ ಎಲ್ಲವೂ ಕೂಡ ತುಂಬಿ ಫಾರ್ಮ್ ಅನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಜೊತೆಗೆ ಒಂದು ಕಲರ್ ಫೋಟೋ ಕೂಡ ಕೊಡ್ಬೇಕಾಗತ್ತೆ. ಈ ರೀತಿ ನೀವು ಅದನ್ನ ಕೊಡೋದ್ರಿಂದ ಕನ್ಫರ್ಮ್ ಆಗತ್ತೆ ನೀವು ಇಲ್ಲಿಯವರೇ ಅನ್ನುವಂಥದ್ದು. ಯಾಕಂದ್ರೆ ಬೇರೆ ದೇಶೀಯ ಒಂದು ವ್ಯಕ್ತಿಗಳು ನುಸುರುಕೋರರು ಅಂತ ಕರಿಬಹುದು. ಬಾಂಗ್ಲಾದೇಶದವರು ಮುಖ್ಯವಾಗಿ ನಮ್ಮ ರಾಷ್ಟ್ರದೊಳಗೆ ನುಗ್ಗಿ ಅದು ಪರ್ಮಿಷನ್ ಇಲ್ಲದೆ ಹಾಗೂ ಹೀಗೂ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಸ್ಕೊಂಡು ತಮ್ಮದೇ ಆದಂತಹ ಹಕ್ಕುಗಳನ್ನ, ಭಾರತೀಯ ಹಕ್ಕುಗಳನ್ನ ಪಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರೆಲ್ಲರನ್ನು ಕೂಡ ಕಂಡು ಹಿಡಿತಾ ಇದ್ದಾರೆ. 2002ರಲ್ಲಿ 2000 ವಿಶ್ವಿಯಲ್ಲಿ ಯಾರ್ಯಾರು ಎಲ್ಲಿಂದ ಬಂದಿದ್ದೀರಿ, ಆವಾಗ ನೀವು ಎಲ್ಲಿದ್ರಿ, ಅದ್ರೆಲ್ಲದರ ಬಗ್ಗೆ ಇಲ್ಲಿ ವಿಚಾರಣೆ ನಡೀತಾ ಇದೆ. ಇದಕ್ಕಾಗಿ ಸರ್ಕಾರ ಕನ್ಫರ್ಮ್ ಮಾಡೋದಕ್ಕೋಸ್ಕರ SIR ಪ್ರಕ್ರಿಯೆ ಚುನಾವಣೆ ಆಯೋಗ ಕೂಡ ಮಾಡಲಾಗುತ್ತದೆ. ಅದನ್ನ ತುಂಬಿದ ಒಂದು ಫಾರ್ಮ್ ಅನ್ನ ಕೊಟ್ಬಿಟ್ರೆ PLOಗಳಿಗೆ, ಅದಾದ ತಕ್ಷಣ ನಿಮ್ಮ ವೋಟರ್ ಐಡಿ ಕೂಡ ನೀವು ಇಲ್ಲಿಯವರೇ ಅಂತ ಕನ್ಫರ್ಮ್ ಆಗತ್ತೆ. ಆ ವೋಟರ್ ಐಡಿ ಜೆರಾಕ್ಸ್ ಕೂಡ ಗೃಹಲಕ್ಷ್ಮಿ ಯೋಜನೆ ಕೊಡಬೇಕು. ಇಲ್ಲ ನೀವು ಇಲ್ಲಿಯವರ್ ಇಲ್ಲ, ಅದನ್ನ ನೀವು BLOಗಳಿಗೆ ಕೊಡ್ಲಿಲ್ಲ ಅಂದ್ರೆ ವೋಟರ್ ಐಡಿ ಆಟೋಮೆಟಿಕ್ ಆಗಿ ಬಂದ್ ಆಗತ್ತೆ. ನೀವು ಮತದಾನ ಮಾಡುವಂತ ಹಕ್ಕನ್ನ ಕಳ್ಕೊಳ್ತೀರಿ. ಮತದಾನ ಮಾಡ್ಲಿಲ್ಲ, ಆ ಹಕ್ಕು ನಿಮಗೆ ಸಿಗ್ಲಿಲ್ಲ, ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿ ಈ ಒಂದು ವೋಟರ್ ಐಡಿಯನ್ನ
ಬಂದ್ ಮಾಡಲಾಗಿದೆ ಎಂದು ಮಾಹಿತಿ ಸಿಕ್ಕಾಗ ಸೊ ನಿಮಗೆ ಈ ಎಲ್ಲ ಯೋಜನೆಗಳನ್ನು ಕೂಡ ಹೊರಗಿಡಲಾಗುತ್ತೆ. ಯಾಕಂದ್ರೆ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸುವಾಗ ವೋಟರ್ ಐ ಡಿ ಬೇಕೇ ಬೇಕು. ಆ ವೋಟರ್ ಐ ಡಿ ಕೊಟ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ದುಡ್ಡು ಬರುವಂತದ್ದು. ಸೊ ಬೇಲಗಳಿಗೆ ಸರಿಯಾಗಿ ಸ್ಪಂದಿಸಿ ಅವ್ರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ಅವರ ಕೊಟ್ಟಿರ್ತಕ್ಕಂತಹ ಫಾರ್ಮ್ ಅನ್ನ ಸರಿಯಾಗಿ ತುಂಬಿ ಅವರಿಗೆ ಕೊಟ್ಬಿಡಿ. ಅಷ್ಟು ಮಾಡಿ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ನಾನು ಹೇಳ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಕಾರ್ಯಕರ್ತೆಯರ ಕೈಯಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಹೋಗಿ ಸಬ್ಮಿಟ್ ಮಾಡಿ ಬಂದ್ರೆ ಸಾಕು, ಈ ಯೋಜನೆಯ ಲಾಭವನ್ನ ಪಡ್ಕೊಳ್ಬಹುದು. ಜೊತೆಗೆ ಪಿಂಚಣಿ ಯೋಜನೆಯ ಲಾಭವನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿರುತ್ತೆ. ಸೊ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ಕೆಲಸವನ್ನ ಮಾಡಿ ಖುದ್ದಾಗಿ ಸರ್ಕಾರವೇ ಇನ್ಫಾರ್ಮೇಶನ್ ಕೊಟ್ಟಿದೆ. ಇದರ ಬಗ್ಗೆ ಏನೇ ಪ್ರಶ್ನೆಗಳಿದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.